ನಮಸ್ತೆ ಮಕ್ಕಳೇ. ಈ ದಿನ ನಾವು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಎಕ್ಸಾಮ್ ಅಲ್ಲಿ ಹೇಗೆ ಸುಲಭವಾಗಿ ಪಾಸಿಂಗ್ ಪ್ಯಾಕೇಜ್ ಮಾಡ್ಕೊಳ್ಬಹುದು ಮತ್ತು ಸುಲಭವಾಗಿ ಸ್ಕೋರಿಂಗ್ ಮಾಡಬಹುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡಕ್ಕಿದ್ದೀವಿ. In this video, we have multiple choice questions for 1 mark. Multiple choice questions are question tag, language function, if clause, and infinitives. Let's see question tag. How to tackle question tags. Positive sentence, negative question tag. Negative sentence, positive question tag. ಇದ್ರ ಬಗ್ಗೆ ನೀವು ತಿಳ್ಕೊಂಡು ಇರ್ತೀರಾ. ಇಲ್ಲೊಂದು ಎಕ್ಸಾಂಪಲ್ ಇದೆ. They are good people. ಆರ್ ಪಾಸಿಟಿವ್ ಇದೆ. ನೆಗೆಟಿವ್ ಏನಾಗಿರುತ್ತೆ? aren't. So, answer is B, aren't they. Kirti and Preeti are good friends. Kirti and Preeti they ಅಂತ ಕೊಟ್ಟಿಲ್ಲ, ಆದ್ರೆ ಕೀರ್ತಿ ಅಂಡ್ ಪ್ರೀತಿ ಪ್ಲೂರಲ್ಸ್ ಆಗಿರೋದಕ್ಕೆ ಅವರು ಆರ್ ದೇ ತಗೊಳ್ತಾರೆ. ಸೊ ಆರ್ ಅನ್ನೋದು ಪಾಸಿಟಿವ್, ಆರಂಟ್ ಅನ್ನೋದು ನೆಗೆಟಿವ್, ಬಿ ಆರಂಟ್ ದೇ ಅನ್ನೋದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್, ಸ್ಮಾರ್ಟ್ ಫೋನ್ಸ್ ಕ್ರಿಯೇಟ್ ಅ ಲಾಟ್ ಆಫ್ ಹೆಲ್ತ್ ಪ್ರಾಬ್ಲಮ್ ಅನ್ನೋದು. ಫಸ್ಟ್ ವರ್ಬ್ಸ್ ಯಾವುದು ಅಂತ ಕಂಡುಹಿಡಿಯೋಣ. ಇಲ್ಲಿ ವರ್ಬ್ ಕ್ರಿಯೇಟ್ ಇದೆ. ಕ್ರಿಯೇಟ್ ಯಾವ ಫಾರ್ಮ್ಗೆ ಬರುತ್ತೆ ಅಂತ ನೋಡೋಣ. ಡೂ ಫಾರ್ಮ್ಗೆ ಬರುತ್ತೆ. ಡೂ ಫಾರ್ಮ್ದು ನೆಗೆಟಿವ್ ಫಾರ್ಮ್ ಏನು? ಡೋಂಟ್. ಆಪ್ಷನ್ ಅಲ್ಲಿ ನಮ್ಗೆ ಡೋಂಟ್ ಇದೆಯಾ? ಎಸ್, ಡೋಂಟ್ ಇದೆ. ಬಿ, ಡೋಂಟ್, ದೇ. ಸೊ ದಟ್ ಇಸ್ ದ ಆನ್ಸರ್. ನೆಕ್ಸ್ಟ್ ಎಕ್ಸಾಂಪಲ್, ಸ್ವಾಮೀಸ್ ಫಾದರ್ ರಿಟರ್ನ್ಸ್ ಹೋಮ್ ಇನ್ ದ ಈವ್ನಿಂಗ್. ಇಲ್ಲಿ ವರ್ಬ್ ಫಾರ್ಮ್ ನೋಡೋಣ. ರಿಟರ್ನ್ಸ್. ರಿಟರ್ನ್ಸ್ ಯಾವ ಫಾರ್ಮ್ಗೆ ಬರುತ್ತೆ? ಡಸ್ ಫಾರ್ಮ್ಗೆ. ಡಸ್ ಫಾರ್ಮ್ದು ನೆಗೆಟಿವ್ ಫಾರ್ಮ್ ಏನು? ಡಸಂಟ್. ನಮ್ಮ ಆಪ್ಷನ್ ಅಲ್ಲಿ ಡಸಂಟ್ ಇದೆಯಾ? ಎಸ್, ಡಸಂಟ್ ಇದೆ. ಆಪ್ಷನ್ ಎ, ಡಸಂಟ್ ಹಿ. ರೈಟ್. ಸೊ ದಟ್ಸ್ ಅಬೌಟ್ ಕ್ವೆಶನ್ ಟ್ಯಾಗ್. ಈ ಪಾಯಿಂಟ್ಸ್ ನ ಸ್ವಲ್ಪ ಗೋ ಥ್ರೂ ಮಾಡಿ ನಿಮ್ಗೆ ಕ್ವೆಶನ್ ಟ್ಯಾಗ್ ಸಾಲ್ವ್ ಮಾಡಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಇಸ್ ಲ್ಯಾಂಗ್ವೇಜ್ ಫಂಕ್ಷನ್. ಲ್ಯಾಂಗ್ವೇಜ್ ಫಂಕ್ಷನ್ ಅಲ್ಲಿ ಒಂದು ಡೈಲಾಗ್ ಕೊಟ್ಟಿರ್ತಾರೆ. ಪೂರ್ತಿ ಡೈಲಾಗ್ ಓದೋ ಅವಶ್ಯಕತೆ ಇಲ್ಲ. ಅಂಡರ್ಲೈನ್ ಆಗಿರೋಂತ ಸೆಂಟೆನ್ಸ್ ಒಂದು ಓದ್ಕೊಳ್ತು ಅಂದ್ರೆ ಸಾಕು. ಅದನ್ನು ಓದ್ಕೊಂಡಾದ್ಮೇಲೆ ವೈ ಅನ್ನೋ ಕ್ವೆಶನ್ ನ ಹಾಕೊಳ್ಳೋಣ. ವೈ ಡಿಡ್ ವಿ ಯೂಸ್ ದಟ್ ಆರ್ ವೈ ಡಿಡ್ ದ ಸ್ಪೀಕರ್ ಯೂಸ್ ದಟ್ ಸೆಂಟೆನ್ಸ್ ಅಂತ ಕೇಳ್ಕೊಂಡ್ರೆ ಆಪ್ಷನ್ ಅಲ್ಲಿ ಇರೋ ಯಾವ್ದಾದ್ರೂ ಒಂದು ಆಪ್ಷನ್ ನಮ್ಗೆ ಹೊಳೆಯುತ್ತೆ. ರಿಕ್ವೆಸ್ಟ್ಗ, ಹೆಲ್ಪ್ಗ, ವಾರ್ನಿಂಗ್ಗ, ಇನ್ಸ್ಟ್ರಕ್ಷನ್ಗ. ಕೀಪ್ ಆಲ್ ಯುವರ್ ಬಿಲಾಂಗಿಂಗ್ಸ್ ಲೈಕ್ ಬ್ಯಾಗ್, ಬುಕ್, ಪೇಪರ್ ಎಕ್ಸೆಟ್ರಾ ಔಟ್ ಆಫ್ ದ ರೂಮ್ ಅಂತ ಏನಕ್ಕಾಗಿ ಹೇಳಿದ್ರು? ಆಗ ನಮ್ಗೆ ಆನ್ಸರ್ ಏನ್ ಸಿಗುತ್ತೆ? ಗಿವಿಂಗ್ ಇನ್ಸ್ಟ್ರಕ್ಷನ್. ಡಿ, ಗಿವಿಂಗ್ ಇನ್ಸ್ಟ್ರಕ್ಷನ್. ಓಕೆ, ಇನ್ನೊಂದು ಎಕ್ಸಾಂಪಲ್ ನೋಡುವ. ಐಲ್ ಡೆಫಿನೆಟ್ಲಿ ಕಮ್. ಸೊ ಲೆಟ್ಸ್ ಜಸ್ಟ್ ಪೋಸ್ ದ ಕ್ವೆಶ್ಚನ್. Why was this used? I'll come definitely. I'll definitely come ಅನ್ನೋದು ಏನಕ್ಕೆ ಯೂಸ್ ಮಾಡಿದ್ರು? ಇನ್ವೈಟಿಂಗ್ ಇಲ್ಲ. ಡಿಸ್ಅಗ್ರೀಯಿಂಗ್ ನೋ. ಅಗ್ರೀಯಿಂಗ್, ಸಜೆಸ್ಟಿಂಗ್. ಇದರಲ್ಲಿ ಯಾವ್ದಿರುತ್ತೆ? ಡೆಫಿನೆಟ್ಲಿ ಬರ್ತೀನಿ ಅಂತ ಹೇಳೋದನ್ನ ನಾವು ನಮ್ಮ ಮದರ್ ಟಂಗ್ ಅಲ್ಲಿ ನಾವು ಅದನ್ನ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳೋಣ. ಆಗ ನಮ್ಗೆ ಈ ಆನ್ಸರ್ ಸಿಗುತ್ತೆ. ಅಗ್ರೀಯಿಂಗ್. ಸಿ, ಅಗ್ರೀಯಿಂಗ್. ಓಕೆ, ನೆಕ್ಸ್ಟ್ ಇಸ್ ಇಫ್ ಕ್ಲಾಸ್. ಇಫ್ ಕ್ಲಾಸ್ ಅಲ್ಲಿ ನಾವು ಮೇನ್ ಆಗಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋ ಸೆಂಟೆನ್ಸ್ ಯಾವುದು ಅಂತ ನೋಡೋಣ. ಡೈಲಾಗ್ಸ್ ಇರುತ್ತೆ. ಡೈಲಾಗ್ಸ್ ಓದದೇ ಇದ್ರೂ ಚಿಂತೆ ಇಲ್ಲ, ಬಟ್ ಫೋಕಸ್ ಆನ್ ದಿಸ್ ಇಫ್ ಸೆಂಟೆನ್ಸ್. ಇಫ್ ಇಂದ ಸ್ಟಾರ್ಟ್ ಆಗುವಂತ ಸೆಂಟೆನ್ಸ್ ನ ಫೋಕಸ್ ಮಾಡಿ. ಅಲ್ಲಿ ಒಂದು ಬ್ಲಾಂಕ್ ಕೊಟ್ಟಿರ್ತಾರೆ. ಆ ಬ್ಲಾಂಕ್ ನ ಫಿಲ್ ಮಾಡೋದು ಹೇಗೆ ಅಂತ ನೋಡೋಣ. ಇಫ್ ಅಂತ ಸ್ಟಾರ್ಟ್ ಆಗಿ ಕಾಮಾವರೆಗೂ ನಮ್ಗೆ ಕಂಡೀಷನ್ ಇರುತ್ತೆ. ಅದಾದ್ಮೇಲೆ ನಮ್ಗೆ ರಿಸಲ್ಟ್ಸ್ ಇರುತ್ತೆ. ಇಫ್ ಯು ಹ್ಯಾಡ್ ಲೆಫ್ಟ್ ಹೋಮ್ ಅ ಬಿಟ್ ಅರ್ಲಿ ಅನ್ನೋದು ಕಂಡೀಷನ್. ಇದಕ್ಕೆ ರಿಸಲ್ಟ್ ಏನು? ಯು ಡ್ಯಾಶ್ ದ ಬಸ್. ನಮ್ಮ ಭಾಷೆನಲ್ಲೇ ನಾವು ಯೋಚನೆ ಮಾಡ್ತು ಅಂದ್ರೆ ನಮಗೆ ಇದಕ್ಕೆ ಆನ್ಸರ್ ಸಿಗುತ್ತೆ. ಯು ವುಡ್ ಹ್ಯಾವ್ ಗಾಟ್ ದ ಬಸ್. ಸಿ ಆಪ್ಷನ್ ನ ಬರೀಬಹುದು. Let's see another example.
Here also we are going to focus on the if sentence. If I had attended ಅನ್ನೋದು condition, I dash scored well ಅನ್ನೋದು ರಿಸಲ್ಟ್ ಆಗಿರುತ್ತೆ. ಸೊ ಈಗ ಈ ರಿಸಲ್ಟ್ ಏನಾಗಿರುತ್ತೆ ಅಂತ ಇಲ್ಲಿ ಆಪ್ಷನ್ ಅಲ್ಲಿ ನೋಡೋಣ. ಸಾಮಾನ್ಯ ವುಡ್ ಹ್ಯಾವ್ ಅನ್ನೋದೇ ಆನ್ಸರ್ ಆಗಿರುತ್ತೆ. ಇದು ಒಂದು ಟೆಕ್ನಿಕ್. ಸೊ ವುಡ್ ಹ್ಯಾವ್ ಅನ್ನೋ ಆನ್ಸರ್ನ ನಾವು ಕ್ಲಿಕ್ ಮಾಡ್ಕೊಳ್ಬಹುದು ಅಥವಾ ಬರಿಬಹುದು. ವಿತ್ ದ ಆಪ್ಷನ್ ಬರಿಬೇಕು. ನೆಕ್ಸ್ಟ್ ಇಸ್ ಇನ್ಫಿನಿಟಿವ್. ಇನ್ಫಿನಿಟಿವ್ ಅಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ ಮತ್ತೆ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಫೋಕಸ್ ಆಪ್ಷನ್ಸ್ ಮೇಲೆ ಇರಲಿ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಟು ಪ್ಲಸ್ ವರ್ಬ್ ಆರ್ ಆಕ್ಷನ್ ವರ್ಡ್ ಮೇಲೆ ಇರಲಿ. ಟು ಬಂದಿರೋ ಅಂತ ಸೆಂಟೆನ್ಸ್ ಟು ಬಂದಿರೋ ಅಂತ ವರ್ಡ್ ಮತ್ತು ಆಕ್ಷನ್ ವರ್ಡ್ ಬಂದ್ಬಿಟ್ಟು ಆಪ್ಷನ್ ಡಿ ಅಲ್ಲಿದೆ. ಸೊ ಆಪ್ಷನ್ ಡಿ is the right answer. Let's take one more example. Again, let us go on to the options only. ಈಗ ಮತ್ತು ನಾವು ಟು ಪ್ಲಸ್ ವರ್ಬ್ ಫಾರ್ಮ್ ಆರ್ ಆಕ್ಷನ್ ವರ್ಡ್ಸ್ ನ ಕ್ರಿಯಾಪದನ ತಗೊಳ್ಳೋಣ. ಇಲ್ಲೂ ಅಷ್ಟೇನೆ ನಮ್ಗೆ ಟು ಗ್ರೋ ಅನ್ನೋ ಸಿ ಆಪ್ಷನ್ ಆನ್ಸರ್ ಆಗಿ ಸಿಗುತ್ತೆ. ಸೊ ದಟ್ ಇಸ್ ಅಬೌಟ್ ಇನ್ಫಿನಿಟಿವ್ಸ್. ನೆಕ್ಸ್ಟ್ ಸೆಕೆಂಡ್ ಮೇನ್ ಅಲ್ಲಿ ಟು ಆಸ್ ಡೈರೆಕ್ಟೆಡ್ ಅಂತ ಇದೆ. ಸಿಲಬಲ್ಸ್ ಬಗ್ಗೆ ಇದೆ. ಸಿಲಬಲ್ಸ್ ಅಲ್ಲಿ ನಮ್ಗೆ ಈ 2 ಸಿಲಬಲ್ಸ್ 3 ಸಿಲಬಲ್ಸ್ ಅಂತ ಕೇಳಿರ್ತಾರೆ. ಅದ್ರ ಮೇಲೆ ಸಿಲಬಲ್ಸ್ಗೆ ಮುಂಚೆ 2 ಸಿಲಬಲ್ಸ್ 3 ಸಿಲಬಲ್ಸ್ ಅಂತ ಇರುತ್ತೆ. ಅದನ್ನ ಫೋಕಸ್ ಮಾಡಿ ಕೊಟ್ಟಿರೋ ಅಂತ ವರ್ಡ್ಸ್ ನ ಸಿಲಬಲ್ ಆಗಿ ನೀವು ಕ್ಲಾಪ್ ಆದ್ರೂ ಮಾಡಿ ಬರಿಬಹುದು, ಚಿನ್ ಡೌನ್ ಆದ್ರೂ ಮಾಡಿ ಬರಿಬಹುದು, ಅಥವಾ ವೌಲ್ಸ್ ಕೌಂಟ್ ಮಾಡಿ ಆದ್ರೂ ಬರಿಬಹುದು. ನಿಮ್ಮ ಟೀಚರ್ಸ್ ಯಾವ್ದನ್ನ ಹೇಳ್ಕೊಟ್ಟಿದ್ದಾರೆ ಅದನ್ನ ಕೌಂಟ್ ಮಾಡಿ ಬರಿಬಹುದು. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಅ ಗೋ 2 syllable word. Next is combine the following sentence using so that. Here you can see 2 sentences. He is very young. He cannot drive a car. ಈ ಸೆಂಟೆನ್ಸ್ ಅಲ್ಲಿ ನಮ್ಗೆ ವೆರಿ ಅಂತ ಇದೆ. ಹೆಚ್ಚು ಅಥವಾ ತುಂಬಾ ಅನ್ನೋ ವರ್ಡ್ ಅರ್ಥ ಕೊಡುತ್ತೆ. ಹಾಗೇನೆ ಸೋ ಅಂತ ಹೇಳಿದ್ರು ಹೆಚ್ಚು ತುಂಬಾ ಅನ್ನೋ ವರ್ಡ್ ಅರ್ಥನೇ ಕೊಡುತ್ತೆ. ಆದ್ರಿಂದ ನಾವು ಈ ವೆರಿ ಬದಲು ಸೋ ಯೂಸ್ ಮಾಡಿ ಮತ್ತು ಫುಲ್ ಸ್ಟಾಪ್ ನ ತೆಗೆದುಬಿಟ್ಟು ದಾಟ್ ಯೂಸ್ ಮಾಡಿ ಹೀನ ಸ್ಮಾಲ್ ಲೆಟರ್ ಮಾಡಿದ್ರೆ ನಮ್ಗೆ ಕಂಪ್ಲೀಟ್ ಆಗಿ ದೊಡ್ಡ ಒಂದು ಸೆಂಟೆನ್ಸ್ ಆಗುತ್ತೆ. ಚಿಕ್ಕ ಚಿಕ್ಕಾಗಿದ್ದ 2 ಸೆಂಟೆನ್ಸಸ್ ದೊಡ್ಡ ಒಂದು ಸೆಂಟೆನ್ಸ್, ಕಾಂಪೌಂಡ್ ಸೆಂಟೆನ್ಸ್ ಆಗುತ್ತೆ. ಸಿಂಪಲ್ 2 sentences will become a compound sentence like this. He is so young that he cannot drive a car. See that? Capital letter, full stop ಇರಲೇಬೇಕು. Next is articles. Articles, we have 3 articles. ಈಗಾಗಲೇ ಗೊತ್ತಿರುತ್ತೆ. A, an, the. A ಏನಕ್ಕಾಗಿ ಉಪಯೋಗಿಸ್ತೀವಿ, ಎಲ್ಲಿ ಉಪಯೋಗಿಸ್ತೀವಿ? an ಯಾವ್ದ್ರ ಮುಂದೆ ಉಪಯೋಗಿಸ್ತೀವಿ? the before what we use ಅನ್ನೋದು ಇಲ್ಲಿ ಡೀಟೇಲ್ಸ್ ಇದೆ. ಈಗಾಗಲೇ ಟೀಚರ್ಸು ಹೇಳಿರ್ಬೋದು ನಿಮ್ಗೆ. Yes. So here let's see example. Ravi is dash MBA student. MBA ಅನ್ನೋದು ವಾವಲ್ ಸೌಂಡ್ ಇದೆ. ಆದ್ರಿಂದ ಅಲ್ಲಿ ನಾವು ಆನ್ ಯೂಸ್ ಮಾಡ್ತೀವಿ. ಕೌ ಈಸ್ ಯೂಸ್ಫುಲ್ ಅನಿಮಲ್. ಅದು ವಾವಲ್ ಲೆಟರ್ ಆಗಿದ್ರೂ ಸಹ ಅದರ ಸೌಂಡ್ ಏನಾಗಿದೆ, ಕಾನ್ಸನೆಂಟ್ ಸೌಂಡ್ ಆಗಿದೆ. ಆದ್ರಿಂದ ಅಲ್ಲಿ ಅ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇಸ್ ಪಾರ್ಟ್ಸ್ ಆಫ್ ಸ್ಪೀಚ್. ಸ್ಟ್ರೆಂತ್ ಈಸ್ ಲೈಫ್, ವೀಕ್ನೆಸ್ ಈಸ್ ಡೆತ್. ಅಂಡರ್ಲೈನ್ ಆಗಿರುವಂತ ವರ್ಡ್ ನ ಫೋಕಸ್ ಮಾಡಬೇಕು. ಸಾಮಾನ್ಯ ಸಬ್ಜೆಕ್ಟ್ ಅಲ್ಲಿ ಬರೋ ಅಂತ ವರ್ಡ್, ಸೆಂಟೆನ್ಸ್ ಪಾರ್ಟ್ಸ್ ನೋಡುವಾಗ ಸಬ್ಜೆಕ್ಟ್ ಅಲ್ಲಿ ಯಾವಾಗ್ಲೂ ನೌನ್ ಇರುತ್ತೆ. ಆದ್ರಿಂದ ಸ್ಟ್ರೆಂತ್ ಅನ್ನೋ ವರ್ಡ್ ನೌನ್
ಆಗಿರುತ್ತೆ. ಪಾರ್ಟ್ಸ್ ಆಫ್ ಸ್ಪೀಚ್ ನೌನ್ ಆಗಿರುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ಅಲ್ಲಿ ದ ಬೈಕ್ ಸ್ಟಾರ್ಟೆಡ್ ಇಮ್ಮಿಡಿಯೇಟ್ಲಿ. ಇಮ್ಮಿಡಿಯೇಟ್ಲಿ ಅನ್ನೋ ಅಂಡರ್ಲೈನ್ ಆಗಿರೋ ವರ್ಡ್ ಯಾವ್ದ್ರ ಬಗ್ಗೆ ಹೇಳ್ತಾ ಇದೆ? ಸ್ಟಾರ್ಟೆಡ್ ಅನ್ನೋ ವರ್ಬ್ ಬಗ್ಗೆ ಹೇಳ್ತಾ ಇದೆ. ಆಕ್ಷನ್ ವರ್ಡ್, ಕ್ರಿಯಾಪದದ ಬಗ್ಗೆ ಹೇಳ್ತಾ ಇದೆ. ಆದ್ರಿಂದ ವರ್ಬ್ ಬಗ್ಗೆ ಹೆಚ್ಚಾಗಿ ಹೇಳೋ ಅಂತ ವರ್ಡ್ ನ ನಾವು ಆಡ್ವರ್ಬ್ ಅಂತ ಕರಿತೀವಿ. ಅದಕ್ಕೆ ly ಆಡ್ ಆಗಿರುತ್ತೆ. ಇದು ಒಂದು ಕ್ಲೂ ನಮ್ಗೆ. ಸೊ ಅಂಡರ್ಲೈನ್ ಆಗಿರೋ ಇಮಿಡಿಯೇಟ್ಲಿ ಆಡ್ವರ್ಬ್. Let us see two more examples. Here is, it is a costly ornament. ಇಲ್ಲೂ ly ಇದೆ, ಆದ್ರೆ ly ಇರೋದ ತಕ್ಷಣನೇ adverb ಆಗ್ಬಿಡಲ್ಲ. Let us see. ಈ ly ಅನ್ನೋ ವರ್ಡ್ ಯಾವುದ್ರ ಬಗ್ಗೆ ಹೇಳ್ತಾ ಇದೆ? ಆರ್ನಮೆಂಟ್ ಅನ್ನೋ ನೌನ್ ಬಗ್ಗೆ ಹೇಳ್ತಾ ಇದೆ. ನೌನ್ ಬಗ್ಗೆ ಹೆಚ್ಚಾಗಿ ಹೇಳೋ ಅಂತ ವರ್ಡ್ ನಾವು adjectives ಅಂತ ಕರಿತೀವಿ, ವಿಶೇಷಣ. ಸೇಮ್ ಥಿಂಗ್ ಹಿಯರ್ ಆಲ್ಸೋ. ಹೋಮ್ಲಿ ಫುಡ್ ly ಇದೆ, ಬಟ್ ಸ್ಟಿಲ್ ಈ ಹೋಮ್ಲಿ ಅನ್ನೋ ವರ್ಡ್ ಫುಡ್ ನೌನ್ ಬಗ್ಗೆ ಹೆಚ್ಚಾಗಿ ಹೇಳ್ತಾ ಇರೋದ್ರಿಂದ ಅಥವಾ ಹೊಗಳ್ತಾ ಇರೋದ್ರಿಂದ ನಾವು ಅದನ್ನ adjective ಅಂತ ಪರಿಗಣಿಸೋದು. ಸೊ ಪ್ಲೀಸ್ ಫೋಕಸ್ ಆನ್ ವಾಟ್ ದ ವರ್ಡ್ ಸೇಸ್ ಅಬೌಟ್. ದ ಅಂಡರ್ಲೈನ್ ವರ್ಡ್ ನ ಫೋಕಸ್ ಮಾಡಿ ಮತ್ತು ಅದು ಯಾವ್ದ್ರ ಬಗ್ಗೆ ಮಾತಾಡುತ್ತೆ, ಯಾವ್ದ್ರ ಬಗ್ಗೆ ಹೆಚ್ಚಾಗಿ ಹೇಳುತ್ತೆ ಅನ್ನೋದನ್ನ ಫೋಕಸ್ ಮಾಡಿದ್ರೆ ನಮ್ಗೆ ಈ ಕ್ವೆಶನ್ ಆನ್ಸರ್ ಮಾಡೋದು ಈಸಿ ಆಗುತ್ತೆ. ನೆಕ್ಸ್ಟ್ ಇಸ್ ಫಾರ್ಮ್ ಆಫ್ ದ ವರ್ಡ್. ಈ ಟೇಬಲ್ ನ ನೋಡಿ, ನಮ್ಗೆ ಸಾಮಾನ್ಯ ಪ್ರಿಪೇಟರಿ ಕ್ವೆಶನ್ಸ್ ಅಲ್ಲಿ ಕೇಳಿರೋದೆಲ್ಲ ಈ ಒಂದು ನೌನ್ ಮತ್ತು ವೆಬ್ ಫಾರ್ಮ್ ಮಾತ್ರ. ಅಡ್ಜೆಕ್ಟಿವ್ ಫಾರ್ಮ್, ಅಡ್ವರ್ಬ್ ಫಾರ್ಮ್ ಕೇಳಲಿಲ್ಲ. ಈ ಟೇಬಲ್ ನ ಒಂದ್ಸಲ ನೀವು ಗೋ ಥ್ರೂ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಲೆಟ್ ಅಸ್ ಕಮ್ ಹಿಯರ್. ಸೊ ವರ್ಬ್ ಫಾರ್ಮ್ ಹೀಗಿರುತ್ತೆ, ನೌನ್ ಫಾರ್ಮ್ ಹೀಗಿರುತ್ತೆ. ನಮ್ಗೆ ಸಾಮಾನ್ಯ ವರ್ಬ್ ಫಾರ್ಮ್ ಬ್ರಾಕೆಟ್ ಅಲ್ಲಿ ಕೊಟ್ಟಿರ್ತಾರೆ. ಹೇಗೆ ಯೂಸ್ ಮಾಡೋದು ನೋಡೋಣ. ನೆಕ್ಸ್ಟ್ ಇಸ್ ಯೂಸ್ ದ ವರ್ಡ್ ಕಾಲ್ ಆಸ್ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸ್. ಇಲ್ಲಿ ನಾವು ಸೆಂಟೆನ್ಸ್ ನ ಡಿವೈಡ್ ಮಾಡ್ಕೊಳ್ಳೋಣ. ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಅಂತ. ಈಗ ನಮ್ಮನ್ನ ಏನ್ ಕೇಳಿರೋದು? ಕಾಲ್ ಅನ್ನೋ ವರ್ಡ್ ನ ವರ್ಬ್ ಆಗಿ ಯೂಸ್ ಮಾಡಬೇಕು ಅಂತ ಕೇಳಿದ್ದಾರೆ. ವರ್ಬ್ ಕಡೆಗೆ ನಾವು ಕಾಲ್ ಅನ್ನೋ ವರ್ಡ್ ನ ಹಾಕೊಳ್ಳೋಣ. ನೆಕ್ಸ್ಟ್ ಅದಕ್ಕೊಂದು ಸಬ್ಜೆಕ್ಟ್ ಕೊಡಬೇಕು. ಆ ಸಬ್ಜೆಕ್ಟ್ ನೌನ್ ಆದ್ರೂ ಆಗಿರ್ಬೋದು, ಪ್ರೋನೌನ್ ಆದ್ರೂ ಆಗಿರ್ಬೋದು. ನಾವು ಐ ಅನ್ನೋ ಒಂದು ಪ್ರೋನೌನ್ ಕೊಟ್ಕೊಳ್ಳೋಣ. ಐ ಕಾಲ್ ಅಂತ ಕಂಪ್ಲೀಟ್ ಸೆಂಟೆನ್ಸ್. ಅದು ಐ ಕಾಲ್ ಫುಲ್ ಸ್ಟಾಪ್ ಹಾಕಿದ್ರೆ ಅದು ಕಂಪ್ಲೀಟ್ ಸೆಂಟೆನ್ಸ್ ಆಗುತ್ತೆ. ಕಂಪ್ಲೀಟ್ ಸೆಂಟೆನ್ಸ್ 1 ಮಾರ್ಕ್ಗೆ ಯೋಗ್ಯ ಇರುತ್ತೆ. ನೆಕ್ಸ್ಟ್ ಇಸ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್. ಇಲ್ಲಿ ನಾವು ಬ್ರಾಕೆಟ್ ಅಲ್ಲಿ ಬಿ ಪ್ಲಸ್ ವೆಯ್ಟ್ ಅನ್ನೋ ವರ್ಡ್ ಕೊಟ್ಟಿದ್ದಾರೆ, ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ. ಈ ಬಿ ಪ್ಲಸ್ ವೆಯ್ಟ್ ಏನು ಅನ್ನೋದನ್ನ ನಾವು ಫಿಲ್ ಮಾಡಬೇಕಾದ್ರೆ ಒಂದಷ್ಟು ಪಾಯಿಂಟ್ಸ್ ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಈ ಸೆಂಟೆನ್ಸ್ ಅಲ್ಲಿ ಸುನಿಲ್ ಡ್ಯಾಶ್ ಬಿ ಪ್ಲಸ್ ವೆಯ್ಟ್ ಫಾರ್ ಹಿಸ್ ಫ್ರೆಂಡ್ ಇನ್ ದ ಬಸ್ ಸ್ಟಾಪ್ ಎಸ್ಟರ್ಡೇ. ಈಗ ಟೈಮ್ ಆಫ್ ದ ಆಕ್ಷನ್ ಬಿ ಪ್ಲಸ್ ವೆಯ್ಟ್ ಆಕ್ಷನ್ ಆಗಿರುತ್ತೆ. ಟೈಮ್ ಏನು? ಆಕ್ಷನ್ ಟೈಮ್ ಎಸ್ಟರ್ಡೇ ಆಗಿತ್ತು. ಟೆನ್ಸ್ ಏನು? ಪಾಸ್ಟ್ ಟೆನ್ಸ್ ಆಗಿದೆ. ಆಕ್ಸಿಲರಿ ಏನ್ ಯೂಸ್ ಮಾಡೋದು? ಪಾಸ್ಟ್ ಟೆನ್ಸ್ಗೆ ವಾಸ್, ವರ್ ಯೂಸ್ ಮಾಡೋದು. ಸಬ್ಜೆಕ್ಟ್ ಸಿಂಗ್ಯುಲರ್ ಆರ್ ಪ್ಲೂರಲ್? ಸಬ್ಜೆಕ್ಟ್ ಸಿಂಗ್ಯುಲರ್ ಆ ಪ್ಲೂರಲ್? ಅದು ಸಿಂಗ್ಯುಲರ್ ಇದೆ, ಆದ್ರಿಂದ ನಾವು ವಾಸ್ ಯೂಸ್ ಮಾಡಬೇಕು. ಡೂಯಿಂಗ್ ಫಾರ್ಮ್ ಆಫ್ ವೆಯ್ಟ್, ವೆಯ್ಟ್ದು ING ಆಡ್ ಮಾಡಿದ್ರೆ, ಡೂಯಿಂಗ್ ಫಾರ್ಮ್ ಆಡ್ ಮಾಡಿದ್ರೆ ಏನಾಗುತ್ತೆ? ವೇಟಿಂಗ್ ಆಗುತ್ತೆ. ಸೊ ವಿ ಆರ್ ಗೋಯಿಂಗ್ ಟು ಯೂಸ್ was waiting to complete this sentence. Sunil was waiting for his friend in the bus stop yesterday. Degrees of comparison. And here we have a table. Here are the phrases. ಈ phrase ಆಗಿ ಯೂಸ್ ಮಾಡಿದ್ರೆ ನಮಗೆ ಫುಲ್ ಮಾರ್ಕ್ಸ್ 1 ಮಾರ್ಕ್ಸ್ ಸಿಗುತ್ತೆ. ನಮ್ಗೆ ಈ ಫ್ರೇಸ್ ಯೂಸ್ ಮಾಡಿಲ್ಲ ಅಂದ್ರೆ
ಕೆಲವು ಸಲ ತಪ್ಪಾಗುತ್ತೆ ಸೆಂಟೆನ್ಸಸ್. ಸೊ ಪ್ಲೀಸ್ ಟೇಕ್ ಅ ಲುಕ್ ಅಟ್ ದಿಸ್ table and let's solve the. Here is a sentence. Deepa is the tallest girl in the class. ಇದು ಟೇಬಲ್ ನ ಹಿಂತಿರುಗಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಇದು ಯಾವ ಡಿಗ್ರಿ. ಇದು ಸೂಪರ್ಲೇಟಿವ್ ಡಿಗ್ರಿ. ಓಕೆ, ಇದರದು ಕಂಪ್ಯಾರಿಟಿವ್ ಡಿಗ್ರಿ ಯಾವುದು? ಟಾಲರ್ ದ್ಯಾನ್. ಯಾರು ಟಾಲರ್ ದ್ಯಾನ್? ದೀಪಾ ಈಸ್ ಟಾಲರ್ ದ್ಯಾನ್. ಬೇರೆ ಯಾರಾದ್ರೂ ಇದ್ರ ದೀಪಾಗಿಂತ ಟಾಲ್ ಆಗಿರೋರು? ಇರ್ಲಿಲ್ಲ. ಎನಿ ಅದರ್ ಗರ್ಲ್ ಇನ್ ದ ಕ್ಲಾಸ್. ದೀಪಾ ಈಸ್ ಟಾಲರ್ ದ್ಯಾನ್ ಎನಿ ಅದರ್ ಗರ್ಲ್ ಇನ್ ದ ಕ್ಲಾಸ್. ಓಕೆ, ಲೆಟ್ಸ್ ಸಿ ದ ಪಾಸಿಟಿವ್ ಡಿಗ್ರಿ. ಪಾಸಿಟಿವ್ ಡಿಗ್ರಿ ಆಫ್ ದ ಟಾಲೆಸ್ಟ್ ಟಾಲರ್ ದ್ಯಾನ್ ಅಂದ್ರೆ ಆಸ್ ಟಾಲ್ ಆಸ್. ಯಾರು ಆಸ್ ಟಾಲ್ ಆಸ್? ದೀಪಾ. ಇನ್ಯಾರಾದ್ರೂ ಇದ್ರ ದೀಪಾಗಿಂತ ಟಾಲ್ ಆಗಿರೋರು? ನೋ. ನೋ ಅದರ್ ಗರ್ಲ್ ಇನ್ ದ ಕ್ಲಾಸ್ ಈಸ್ as tall as Deepa. Go through this one and you will get an idea of how to change the degree. Passive voice. Let's look at this sentence. To change this sentence into passive voice. The president distributed the awards. ಈ ಕೀ ಪಾಯಿಂಟ್ಸ್ ನ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಈ ಸೆಂಟೆನ್ಸ್ ಟೆನ್ಸ್ ಫಾರ್ಮ್ ಏನು? ಇನ್ಸ್ಟೆನ್ಸ್. ಇದಕ್ಕೆ ಯಾವ ಆಕ್ಸಿಲರಿ ಯೂಸ್ ಮಾಡಬೇಕು? ಪಾಸ್ಟ್ ಟೆನ್ಸ್ ಆಗಿರೋದಕ್ಕೆ ವಾಸ್, ವರ್ ಯೂಸ್ ಮಾಡಬೇಕು. ನೆಕ್ಸ್ಟ್, ಪಾರ್ಟ್ಸ್ ಆಫ್ ದ ಸೆಂಟೆನ್ಸ್. ಸಬ್ಜೆಕ್ಟ್, ಪ್ರೆಸಿಡೆಂಟ್ ಅನ್ನೋದು ಸಬ್ಜೆಕ್ಟ್, ಡಿಸ್ಟ್ರಿಬ್ಯೂಟೆಡ್ ಅನ್ನೋದು ವರ್ಬ್, ದ ಅವಾರ್ಡ್ಸ್ ಅನ್ನೋದು ಆಬ್ಜೆಕ್ಟ್. ನೆಕ್ಸ್ಟ್, ಇದ್ರದ್ದು ಡನ್ ಫಾರ್ಮ್ ಏನು? ಡಿಸ್ಟ್ರಿಬ್ಯೂಟೆಡ್ ಅನ್ನೋ ವರ್ಬ್ದು ಡನ್ ಫಾರ್ಮ್ ಏನು? ಡಿಸ್ಟ್ರಿಬ್ಯೂಟೆಡ್. ಯಾಕಂದ್ರೆ ರೆಗ್ಯುಲರ್ ವರ್ಬ್ಸ್ ಇಡಿ ತಗೊಳ್ತು ಅಂದ್ರೆ ಡನ್ ಫಾರ್ಮ್ ಅಲ್ಲೂ ಡಿಡ್ ಫಾರ್ಮ್ ಅಲ್ಲೂ ಇಡಿನೇ ಇರುತ್ತೆ, ಡನ್ ಫಾರ್ಮ್ ಅಲ್ಲೂ ಇಡಿನೇ ಇರುತ್ತೆ. ನಾವು ನೆಕ್ಸ್ಟ್ ಸ್ಟೆಪ್ ಇಸ್ ಟು ರಿವರ್ಸ್. ಇದನ್ನ ರಿವರ್ಸ್ ಮಾಡೋಣ. ದ ಅವಾರ್ಡ್ಸ್. ಆಗ ದ ಕ್ಯಾಪಿಟಲ್ ಲೆಟರ್ ಆಗುತ್ತೆ. ಯಾಕೆ ಅಂದ್ರೆ ಅದು ಸೆಂಟೆನ್ಸ್ ಬಿಗಿನಿಂಗ್ ಆಗುತ್ತೆ. ದ ಅವಾರ್ಡ್ಸ್ ವರ್ ಡಿಸ್ಟ್ರಿಬ್ಯೂಟೆಡ್ ಬೈ ದ ಪ್ರೆಸಿಡೆಂಟ್. ಇದು ಪ್ಯಾಸಿವ್ ವಾಯ್ಸ್ ಆಗಿ ಇದೆ. ಈ ಸೆಂಟೆನ್ಸ್ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ ಆಗಿದೆ. ಈ ಸ್ಟೆಪ್ಸ್ ನ ಇಟ್ಕೊಂಡು ಯು ಕ್ಯಾನ್ ಟ್ರೈ ದ ಅದರ್ ಎಕ್ಸಾಂಪಲ್ಸ್ ಆಲ್ಸೋ. ನೆಕ್ಸ್ಟ್ ಇಸ್ ರಿಪೋರ್ಟೆಡ್ ಸ್ಪೀಚ್. ರಿಪೋರ್ಟೆಡ್ ಸ್ಪೀಚ್ ಇಸ್ ಅ ಡಯಲಾಗ್. ಒಂದು ಕಾನ್ವರ್ಸೇಷನ್ ಕೊಟ್ಟಿರ್ತಾರೆ. ನಾವು ಕಾನ್ವರ್ಸೇಷನ್ ಅಲ್ಲಿ ಫೋಕಸ್ ಮಾಡಬೇಕಾಗಿರೋದು ಅಂಡರ್ಲೈನ್ ಆಗಿರುವಂತ ಡೈಲಾಗ್ ಆರ್ ಕಾನ್ವರ್ಸೇಷನ್. ಅಂಡರ್ಲೈನ್ ಆಗಿರುವಂತ ಕಾನ್ವರ್ಸೇಷನ್ ಏನ್ ಹೇಳುತ್ತೆ ಅಂತ ಯೋಚನೆ ಮಾಡಬೇಕು. ಟೆನ್ಸ್ ಆಫ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್. ಫಸ್ಟ್ ನಾವು ಇದಕ್ಕೆ ಫೋಕಸ್ ಮಾಡೋಣ. ಅಂಡರ್ಲೈನ್ ಸೆಂಟೆನ್ಸ್ ಬಂದ್ಬಿಟ್ಟು ಐ ಆಮ್ ಕಮಿಂಗ್ ಟು ಸ್ಕೂಲ್ ಟುಮಾರೋ. ಹಾಗಾದ್ರೆ ಟೆನ್ಸ್ ಫಾರ್ಮ್ ಏನು? ಪ್ರೆಸೆಂಟ್ ಕಂಟಿನ್ಯೂಸ್. ಚೇಂಜ್ ಟೆನ್ಸ್. ಈಗ ಟೆನ್ಸ್ ಫಾರ್ಮ್ ಪ್ರೆಸೆಂಟ್ ಕಂಟಿನ್ಯೂಸ್ ಆದ್ರೆ ಅದು ಏನಾಗಿ ಚೇಂಜ್ ಆಗ್ಬೇಕು? ಪಾಸ್ಟ್ ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ಬೇಕು. ಹಾಗಾದ್ರೆ ಚೇಂಜ್ ಆಫ್ ಪ್ರೋನೌನ್ ಏನಾಗಿರುತ್ತೆ? ಇಲ್ಲಿ ಐ ಅನ್ನೋದು ಏನಾಗುತ್ತೆ? ಶಿ ಆಗುತ್ತೆ. ನೆಕ್ಸ್ಟ್ ಆಡ್ವರ್ಬ್ ಏನಾಗುತ್ತೆ? ಟುಮಾರೋ ಅನ್ನೋದು ದ ನೆಕ್ಸ್ಟ್ ಡೇ ಆಗುತ್ತೆ. ಸೊ ಕೀಪಿಂಗ್ ಆಲ್ ದೀಸ್ ಪಾಯಿಂಟ್ಸ್ ಇನ್ ಮೈಂಡ್, we need to change the sentence as Rajeshwari told Kusuma that she was coming the next day. Idu reported speech agutte. Try this step for other examples also and try to solve the reported speech.